ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ನಲ್ಲಿ ಬರುವಂತಹ ಇಂಗ್ಲಿಷ್ ಸಬ್ಜೆಕ್ಟ್ನ ಎರಡನೇ ಪೋಯಮ್ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್. ಸೊ ಇದರ ಮೇಲೆ ಕೇಳುವಂತಹ 10 ಅಂಕದ ಪ್ರಶ್ನೆಗೆ ನೀವು ಯಾವ ರೀತಿ ಉತ್ತರವನ್ನು ಎಕ್ಸ್ಪ್ಲನೇಷನ್ ಆಗಿ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಪೋಯಮ್ನ ಹೆಸರು ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್. ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್ ಇದರ ಅರ್ಥ ಏನು ಅಂದರೆ ಒಂದು ಸಾಯಂಕಾಲ ಅರಣ್ಯದಲ್ಲಿ ಪ್ರಯಾಣ ನಿಲ್ಲುವುದು. ಇಲ್ಲಿ ವುಡ್ಸ್ ಅನ್ನೋ ಪದದ ಅರ್ಥ ಕಟ್ಟಿಗೆ ಆಗೋದಿಲ್ಲ, ಬದಲಾಗಿ ಅರಣ್ಯ. ಸೊ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಕ್ವಶನ್ಗಳನ್ನ ಎಕ್ಸಾಂಪಲ್ ಕ್ವಶನ್ಸ್ಗಳನ್ನ ನಾನು ಡಿಸ್ಕ್ರೈಬ್ ಮಾಡ್ತೀನಿ. ಸೊ ಯಾವುದೇ ಪ್ರಶ್ನೆ ಕೇಳಿದ್ರು ಒಂದೇ ರೀತಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ರೈಟ್ ಎ ನೋಟ್ ಆನ್ ದ ಥೀಮ್ ಆಫ್ ಚಾಯ್ಸ್ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ ಆಸ್ ಅ ಪೋರ್ಟ್ರೇಟ್ ಇನ್ ದ ಪೋಯಮ್ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋವಿ ಈವ್ನಿಂಗ್. ಈ ಪೋಯಮ್ನಲ್ಲಿ ಯಾವ ರೀತಿ ಜವಾಬ್ದಾರಿಗಳಿಗೆ ಸಂಬಂಧಪಟ್ಟಂತೆ ಒಂದು ಚಿತ್ರಣವನ್ನು ಕೊಡಲಾಗಿದೆ ಅನ್ನೋದನ್ನು ವಿವರಿಸಿ ಅಂತ ಹೇಳ್ತಾರೆ. ಡಿಸ್ಕ್ರೈಬ್ ದ ರೋಲ್ ಆಫ್ ನೇಚರ್ ಇನ್ ದ ಪೋಯಮ್. ಈ ಪದ್ಯದಲ್ಲಿ ನಿಸರ್ಗದ ಮಹತ್ವವನ್ನು ಏನು ಅದರದ್ದು ಉದ್ದೇಶ ಇದೆ ಅದನ್ನು ವಿವರಿಸಿರಿ ಅಂತ ಹೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಥೀಮ್ ಆಫ್ ದ ಪೋಯಮ್. ಈ ಪದ್ಯದ ಥೀಮ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಕ್ವಶನ್ಸ್ಗೆ ನೀವು ಮೊದಲು ಏನು ಮಾಡಬೇಕು, ಯಾವಾಗಲೂ 10 ಮಾರ್ಕ್ಸಿನ ಆನ್ಸರ್ನಲ್ಲಿ ಮೊದಲಿಗೆ ಒಂದು 5 ರಿಂದ 6 ಲೈನ್ ಕವಿ ಪರಿಚಯವನ್ನು ಮಾಡಬೇಕು, ಇಂಟ್ರೊಡಕ್ಷನ್ ಮಾಡಬೇಕು. ಸೊ ಆ ಕವಿ ಪರಿಚಯ ಏನೇನು ಇರಬೇಕು ಅನ್ನೋದನ್ನು ನಾನು ಇಲ್ಲಿ ಹಾಕಿದ್ದೀನಿ. ಸೊ ಸ್ಟೆಪ್ 1 ಅಬೌಟ್ ಪೋಯೆಟ್. ರಾಬರ್ಟ್ ಫ್ರೋಸ್ಟ್. ದ ಪೋಯಮ್ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಸ್ನೋವಿ ಈವ್ನಿಂಗ್ ವಾಸ್ ರಿಟನ್ ಬೈ ರಾಬರ್ಟ್ ಫ್ರೋಸ್ಟ್. ಸೊ ಈ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಸ್ನೋವಿ ಈವ್ನಿಂಗ್ ಅನ್ನೋ ಪದ್ಯವನ್ನು ಬರೆದವರು ರಾಬರ್ಟ್ ಫ್ರೋಸ್ಟ್. ಹಿ ವಾಸ್ ಅನ್ ಅಮೇರಿಕನ್ ಪೋಯೆಟ್ ನೌನ್ ಫಾರ್ ರಿಯಾಲಿಸ್ಟಿಕ್ ಡಿಸ್ಕ್ರಿಪ್ಷನ್ ಫಾರ್ ರೂರಲ್ ಲೈಫ್. ಸೊ ಇವನೊಬ್ಬ ಇಂಗ್ಲೀಷ್ನ ಪ್ರಮುಖ ಬರಹಗಾರ. ಇವನ ಬರವಣಿಗೆಗಳು ಪ್ರಸ್ತುತ ನಡೆಯುವಂಥ ವಿದ್ಯಮಾನ ಮತ್ತು ರೂರಲ್ ಲೈಫ್, ಹಳ್ಳಿಯ ಜೀವನದ ಬಗ್ಗೆ ಹೆಚ್ಚಾಗಿ ಇರುತ್ತೆ. ಹಿ ಈಸ್ ದ ಓನ್ಲಿ ಪೋಯೆಟ್ ಟು ಹ್ಯಾವ್ ರಿಸೀವ್ಡ್ 4 ಪಲ್ಟ್ಜರ್ ಪ್ರೈಸ್ ಫಾರ್ ಹಿಸ್ ಪೋಯೆಟ್ರಿ. ಸೊ ಇವನು 4 ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾನೆ. ಒಬ್ಬನೇ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಒಂದೇ ಪ್ರಶಸ್ತಿನ 4 ಬಾರಿ ಪಡ್ಕೊಂಡಿದ್ದಾನೆ. His famous works are New Hampshire, a further range, a witness tree, road not taken, and the poem was taken from New Hampshire. ಈ ಪದ್ಯ ನ್ಯೂ ಹ್ಯಾಂಪ್ಸ್ಪೈರ್ ಅನ್ನೋ ಆಕರ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ. The poem has pointed out by critics explosive the tensions between the allure of nature and the obligations and duties of everyday life. ಈ ಪದ್ಯ ಎದರ ಬಗ್ಗೆ ನಮಗೆ ತಿಳಿಸುತ್ತಂದರೆ, ಒಂದು ನಮ್ಮ ಜೀವನದಲ್ಲಿರುವಂಥ ಆಬ್ಲಿಗೇಷನ್ಸ್ ಆ್ಯಂಡ್ ಡ್ಯೂಟೀಸ್, ಜವಾಬ್ದಾರಿ ಮತ್ತು ಕರ್ತವ್ಯಗಳ ಬಗ್ಗೆ, ಹಾಗೂ ನೇಚರ್ನ ಬಗ್ಗೆ, ನಿಸರ್ಗದ ಸೌಂದರ್ಯದ ಬಗ್ಗೆ. ಸೊ ಇದಿಷ್ಟು ನಾವು ಏನು ಅಬೌಟ್ ಪೋಯೆಟ್ನಲ್ಲಿ ನೀವು ಬರೀಬೇಕಾಗತ್ತೆ. ಸ್ಮಾಲ್ ಇಂಟ್ರೊಡಕ್ಷನ್ ಫಸ್ಟ್ ಪೋಯಮ್ ಬಗ್ಗೆ ಮಾಡಬೇಕಾಗತ್ತೆ. ದ ಪೋಯಮ್ ಡೀಲ್ಸ್ ವಿತ್ ದ ಥೀಮ್ ಆಫ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಡಿಸೈರ್ ಫಾರ್ ರೆಸ್ಟ್ ಆ್ಯಂಡ್ ಪೀಸ್ ಆ್ಯಂಡ್ ದ ಡಿಮ್ಯಾಂಡ್ಸ್ ಆಫ್ ಡ್ಯೂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಒಬ್ಬ ಮನುಷ್ಯ ನೆಮ್ಮದಿಯಿಂದ ಇರೋದಕ್ಕೆ ಪ್ರಯತ್ನ ಮಾಡೋದು ಮತ್ತು ಆತನ ಕರ್ತವ್ಯ ಜವಾಬ್ದಾರಿಗಳು ಆ ನೆಮ್ಮದಿಯಿಂದ ಅವನನ್ನು ಹೊರಗೆ ತರುವುದು, ಅದರ ಬಗ್ಗೆ ಹೇಳ್ತಾ ಇದೆ. ದ ಪೋಯಮ್ ಈಸ್ ಅಬೌಟ್ ಎ ರೈಡರ್ ಆ್ಯಂಡ್ ಹಿಸ್ ಲಿಟಲ್ ಹಾರ್ಸ್ ಹೂ ಆರ್ ರಿಟರ್ನಿಂಗ್ ಹೋಮ್ ಒನ್ಸ್ ಸ್ನೋವಿ ಈವ್ನಿಂಗ್. ಒಂದು ದಿನ ಸಾಯಂಕಾಲ ಒಬ್ಬ ವ್ಯಕ್ತಿ ಮತ್ತು ಆತನ ಕುದುರೆ ಮನೆಗೆ ಹಿಂದಿರುವಾಗ ನಡೆಯುವಂಥ ಘಟನೆಯ ಬಗ್ಗೆ ಹೇಳುತ್ತೆ. ಇದಿಷ್ಟು ನೀವು ಸ್ಮಾಲ್ ಇಂಟ್ರೊಡಕ್ಷನ್ ಮಾಡಬೇಕು. ಈಗ ನಾವು ಪೋಯಮ್ನ ಸರಿಯಾದ ಎಕ್ಸ್ಪ್ಲನೇಷನ್ ಮಾಡ್ತೀವಿ. 1ನೇ ಸೆಂಟೆನ್ಸು, ದ ವೇ ಈಸ್ ಲಾಂಗ್ ಆ್ಯಂಡ್ ಕೋಲ್ಡ್ ಆ್ಯಂಡ್ ದೇರ್ ಈಸ್ ನೋ ಅರೌಂಡ್ ದ ರೈಡರ್ ಹ್ಯಾಸ್ ಟು ಪಾಸ್ ಥ್ರೂ ದ ವುಡ್ಸ್ ದಿಸ್ ಪರ್ಟಿಕ್ಯುಲರ್ ಈವ್ನಿಂಗ್ ದ ವುಡ್ಸ್ ಲುಕ್ ಬೋತ್ ಡಾರ್ಕ್ ಆ್ಯಂಡ್ ಲವ್ಲಿ. ಈ ಒಂದು ದಿನ ಅಂದರೆ ದ ವೇ ಈಸ್ ಲಾಂಗ್, ಆ ಸವಾರ ಕುದುರೆ ಮೇಲಿರುವಂಥ ಸವಾರ ಹೋಗ್ತಾ ಇರುವಂಥ ದಾರಿ ಏನಿದೆ ಅದು ಲಾಂಗ್, ಇನ್ನೂ ದೂರ ಇದೆ. ಮತ್ತು ಕೋಲ್ಡ್, ಅವತ್ತಿನ ದಿನ ಒಂದು ಸ್ವಲ್ಪ ತಂಪಿದೆ. ಆ್ಯಂಡ್ ದೇರ್ ಈಸ್ ನೋ ಅರೌಂಡ್ ದ ರೈಡರ್, ಆ ಸವಾರನ ಸುತ್ತ ಅಥವಾ ಅವನ ಜೊತೆಗೆ ಯಾರೂ ಕೂಡ ಇಲ್ಲ. ಹ್ಯಾಸ್ ಟು ಪಾಸ್ ಥ್ರೂ ದ ವುಡ್ಸ್, ಒಂದು ಕಟ್ಟಿಗೆ ಮರಗಳಿಂದ ಬೆಳೆದಿರುವಂಥ ಅರಣ್ಯದಿಂದ ಹಾದವನು ಹೋಗಬೇಕಾಗಿದೆ. ದಿಸ್ ಪರ್ಟಿಕ್ಯುಲರ್ ಈವ್ನಿಂಗ್ ದ ವುಡ್ಸ್ ಲುಕ್ ಬೋತ್ ಡಾರ್ಕ್ ಆ್ಯಂಡ್ ಲವ್ಲಿ. ಅವನು ಹೋಗ್ತಾ ಇರುವಂಥ ಸಾಯಂಕಾಲದಲ್ಲಿ ಆ ಮರಗಳು, ಕಟ್ಟಿಗೆ ಮರಗಳು, ಅವು ಡಾರ್ಕ್, ಸ್ವಲ್ಪ ಕತ್ತಲಾಗಿಯೂ ಮತ್ತು ಲವ್ಲಿ, ಅಂದವಾಗಿಯೂ ಕಾಣ್ತಾ ಇದೆ. He has to hurry home with the snow falling, yet there is something interesting and fascinating about the place that makes the rider to stop and watch the snowfall. ಅವನಿಗೆ ಅವಸರ ಇದೆ, ಹೋಗಬೇಕಾಗಿದೆ ಮನೆಗೆ,
ಆದರೂ ಕೂಡ ಅಲ್ಲಿ ಸ್ನೋ ಫಾಲಿಂಗ್, ಒಂದು ರೀತಿ ಹೇಗೆ ಇಲ್ಲಿ ಮಳೆ ಆಗುತ್ತೆ ಹಾಗೆ ನಡೆಯುವಂಥ ಒಂದು ಸ್ನೋ, ಹಿಮ ಬೀಳುವಂಥ ಹಿಮದ ಮಳೆ ಬೀಳ್ತಾ ಇದೆ. ಸಮಥಿಂಗ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಫ್ಯಾಸಿನೇಟಿಂಗ್, ಅವನನ್ನು ಅದು ಆಕರ್ಷಣೆಗೊಳಿಸುತ್ತೆ ಮತ್ತು ಅವನಿಗೆ ಅದು ಇಂಟ್ರೆಸ್ಟ್ ಅನಿಸುತ್ತೆ. ಅಬೌಟ್ ದ ಪ್ಲೇಸ್ ದ್ಯಾಟ್ ಮೇಕ್ಸ್ ದ ರೈಡರ್ ಟು ಸ್ಟಾಪ್, ಆದ್ದರಿಂದ ಅದು ಅವನನ್ನು ತಡೆಯುತ್ತೆ. ಅಂದರೆ ಬೀಳುತ್ತಿರುವಂಥ ಹಿಮ, ಅವನ ಸುತ್ತಲಿರೋ ಮರಗಳು, ಅಲ್ಲಿರುವಂಥ ಏಕಾಂತತೆ, ಯಾರೂ ಕೂಡ ಅವನಿಗೆ ಡಿಸ್ಟರ್ಬ್ ಮಾಡೋರಿಲ್ಲ, ಇದೆಲ್ಲ ಅವನಿಗೆ ಒಂದು ರೀತಿ ಸಮಾಧಾನವನ್ನು ಕೊಡುತ್ತೆ, ನೆಮ್ಮದಿಯನ್ನು ಕೊಡುತ್ತೆ. ಆದ್ದರಿಂದ ಆತ ಅಲ್ಲೇ ನಿಲ್ತಾನೆ. ವಾಚ್ ದ ಸ್ನೋಫಾಲ್, ಬೀಳುತ್ತಿರುವಂಥ ಹಿಮವನ್ನೇ ನೋಡ್ತಾ ಇರ್ತಾನೆ. ದ ರೈಟರ್ ಸೀಮ್ಸ್ ಟು ನೌ whom the woods belongs to that the owner house is in the village, and he is sure that the owner of the woods would not see him stopping there nor raise objection to his presence. ಈಗ ಕವಿ ಅನ್ಕೋತಾ ಇದ್ದಾನೆ, ಇವು ಯಾರಿಗೆ ಸೇರಿರೋ ಮರಗಳಿರಬಹುದು? ಒಂದು ವೇಳೆ ಈ ಮರಗಳು ಅಲ್ಲಿ ಕಾಣ್ತಿರುವಂಥ ಹಳ್ಳಿಯಲ್ಲಿರುವಂಥ ಮನೆಗೆ ಸೇರಿದಿರ್ಬೋದಾ ಅಂತೇಳಿ ಒಂದು ದೂರದಲ್ಲಿರುವಂಥ ಮನೆಯನ್ನು ಇಮ್ಯಾಜಿನ್ ಮಾಡಿಕೊಂಡು ಹೇಳ್ತಾ ಇದ್ದಾನೆ. ಈ ಸವಾರ ಆ ಮನೆ ಮಾಲೀಕನನ್ನ ನೋಡ್ಬೋದು ವಿನಃ ಅವನು ಇವರನ್ನ ನೋಡ್ತಾ ಇಲ್ಲ. ಸೊ ಇವನನ್ನ ಯಾರು ಇಲ್ಲಿ ಬಂದು ಪ್ರಶ್ನಿಸೋರಿಲ್ಲ, ತಡೆಯೋರಿಲ್ಲ, ಯಾಕೆ ನಿಂತಿದ್ಯಾ ಅಂತ ಕೇಳೋರಿಲ್ಲ. ದೇರ್ ಈಸ್ ಎ ಕ್ವೈಟ್ ಟ್ರಾಂಕ್ವಾಲಿಟಿ ಆಲ್ ಅರೌಂಡ್. ರೈಡರ್ ಸೀಮ್ಸ್ ಟು captivated by the beauty and the calmness of the place between woods and frozen lake that he has lost the scene of time. ಒಂದು ರೀತಿ ಭ್ರಾಂತಿ ಉಂಟಾಗುತ್ತೆ ಅವನಿಗೆ. ಅಲ್ಲಿರುವಂತಹ ತಂಪಾದ ಅಂದರೆ ಹೆಪ್ಪುಗಟ್ಟಿರುವಂಥ ಸರೋವರದ ತಂಗಾಳಿ ಮತ್ತು ಆ ಮರಗಳು, ಸುಂದರವಾದ ಮರಗಳು, ಇವುಗಳಿಂದ ಮತ್ತು ಕಾಮ್ನೆಸ್, ಅಲ್ಲಿರುವಂಥ ಶಾಂತತೆ, ಅಲ್ಲಿರುವಂಥ ಬ್ಯೂಟಿ, ಸೌಂದರ್ಯ, ಸೊ ಇವುಗಳನ್ನ ನೋಡಿದಾಗ ಅವನಿಗೆ ಏನು ಅನಿಸುತ್ತೆ ಅಂದರೆ ಅಲ್ಲೇ ಇರಬೇಕು ಅಂತ ತನ್ನನ್ನು ತಾನು ಮರೆತು ಬಿಡ್ತಾನೆ. He is so lost in his thoughts and rooted in the place for so long that his horse gives the horror spell a shake as if to ask him, why are we stopping here? There is no farmhouse nearby. ಬಹಳ ಹೊತ್ತು ಅವನು ಆ ಕಾಡಿನಲ್ಲಿ ನಿಂತಾಗ, ಅವನು ತನ್ನಲ್ಲಿಯೇ ತಾನು ಕಳೆದುಕೊಂಡಾಗ, ಅಂದರೆ ಅವನಿಗೆ ಯಾವುದೇ ಯೋಚನೆಗಳು ಬರ್ತಾ ಇಲ್ಲ, ತಾನು ಎಲ್ಲಿ ಹೋಗ್ತಾ ಇದ್ದೇನೆ ಅನ್ನೋ ಯೋಚನೆ ಇಲ್ಲ, ದಿಗ್ಭ್ರಾಂತನಾಗಿ ಆ ಸೌಂದರ್ಯವನ್ನು ಸವಿತಾ ಇದ್ದಾನೆ, ನಿಸರ್ಗದ ಸೌಂದರ್ಯವನ್ನ. ಆಗ ಅವನ ಕುದುರೆ ಅವನಿಗೆ ಎಚ್ಚರಿಸುತ್ತೆ, ತನ್ನ ಕೊರಳಲ್ಲಿ ಹಾಕಿರುವಂಥ ಗಂಟೆಯನ್ನು ಅಳ್ಳಾಡಿಸಿ ಅದು ಎಚ್ಚರಿಕೆಯನ್ನು ಕೊಡುತ್ತೆ. ನಾವು ಏಕೆ ಈ ಕಾಡಿನಲ್ಲಿ ನಿಂತಿದ್ದೀವಿ, ಇಲ್ಲಿ ಯಾವುದೂ ಮನೆಗಳಿಲ್ಲ, ಫಾರ್ಮ್ ಹೌಸ್ ಯಾವೂ ಇಲ್ಲ ಇಲ್ಲಿ, ಆದರೂ ಏಕೆ ನಿಂತಿದೆಯೋ ಅಂತ ಪ್ರಶ್ನೆ ಮಾಡುತ್ತೆ. The only sound is that of the easy wind and the falling of the downy flakes. ಆ ಕುದುರೆ ಗಂಟೆ ಶಬ್ದ ಬಿಟ್ಟರೆ ಅಲ್ಲಿ ಕೇಳಿಸ್ತಿರುವಂಥ ಶಬ್ದ ಅಂದರೆ ಒಂದು ತಂಪಾದ ಗಾಳಿಯ ಶಬ್ದ, ಒಂದು ಆ ಗಾಳಿಯಿಂದ ಎಲೆಗಳ ಶಬ್ದ. His little horse brings him back to the reality, to his commitments and responsibilities. ಅವನ ಕುದುರೆ ಅವನಿಗೆ ನೆನಪು ಮಾಡುತ್ತೆ ಅವನ ಜವಾಬ್ದಾರಿಗಳ ಬಗ್ಗೆ, ಅವನ ಕರ್ತವ್ಯಗಳ ಬಗ್ಗೆ. The rider would love to lose himself and forget all his responsibilities. ಆ ಸವಾರನಿಗೆ ಏನು ಇಷ್ಟ ಅಂದರೆ ಆ ಕಾಡಿನಲ್ಲಿನೇ ಇದ್ದು ಬಿಡಬೇಕು, ಎಲ್ಲವನ್ನ ಮರೆತು ನೆಮ್ಮದಿಯಿಂದ ಇರಬೇಕು ಅನ್ನೋ ಒಂದು ಆಸೆ. ಆದರೆ ಅವನ ಕರ್ತವ್ಯ ಜವಾಬ್ದಾರಿಗಳು ಅವನಿಗೆ ಎಚ್ಚರಿಸ್ತಾ ಇವೆ, ನೀನು ಇಲ್ಲಿ ಇರೋದಕ್ಕೆ ಆಗೋದಿಲ್ಲ, ನೀನು ಮುಂದೆ ಜೀವನದಲ್ಲಿ ಸಾಗ್ತಾ ಇರಬೇಕು. Now he cannot rest. So he understood that he cannot rest now. He has miles to go. He has to fulfill many commitments and obligations, many responsibilities, cannot neglect or shirk. So ಅವನಿಗಿರುವಂಥ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನ ಅವನು ಬಿಟ್ಟು ಕೊಡೋದಕ್ಕೆ ಆಗೋದಿಲ್ಲ. ಸೊ ಇನ್ನು ಅವನು ನಡಿಬೇಕು, ಹೋಗಬೇಕು, ಅಲ್ಲಿಂದ ಚಲಿಸ್ಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಎಚ್ಚರಿಕೆ ಅನಿಸುತ್ತೆ, ಮನಸ್ಸಿನಲ್ಲಿ ಅನಿಸುತ್ತೆ. ಇನ್ನು ಕನ್ಕ್ಲೂಷನಲ್ಲಿ ಇದಿಷ್ಟು ಪೋಯಮ್ನ ಎಕ್ಸ್ಪ್ಲನೇಷನ್ ಆಯಿತು. ಕನ್ಕ್ಲೂಷನಲ್ಲಿ ಈ ಪಾಯಿಂಟ್ಸ್ನ ನೀವು ಕೀವರ್ಡ್ಸ್ ಆಗಿ ಆನ್ಸರ್ಸ್ನಲ್ಲಿ ಬರೀಬೇಕು. ಇವನ್ನೇ ನೀವು ಎಕ್ಸ್ಪ್ಲನೇಷನಲ್ಲಿ ಬರೀಬೇಕಾಗುತ್ತೆ 10 ಮಾರ್ಕ್ಸ್ ಆನ್ಸರ್ಗೆ. ಕನ್ಕ್ಲೂಷನ್: ಹಿ ವುಡ್ ಹ್ಯಾವ್ ಲವ್ಡ್ ಟು ಫಾರ್ಗೆಟ್ ಎವ್ರಿಥಿಂಗ್, ಅಂದರೆ ಅವನಿಗೆ ಎಲ್ಲವನ್ನ ನೆನಪು ಹಾರಬೇಕು, ಮರ್ತು ಬಿಡಬೇಕು ಅನ್ನೋ ಇಚ್ಛೆ ಆಗಿತ್ತು. ರಿಮೈಂಡ್ಸ್ ಹಿಮ್ಸೆಲ್ಫ್ ದ್ಯಾಟ್ ಹಿ ಕೆನಾಟ್ ಗಿವ್ ಅಪ್ ಆರ್ ಕ್ವೈಟ್ ಮಿಡ್ವೇ, ಮಧ್ಯದ ದಾರಿಯಲ್ಲಿ ಹೀಗೆ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ, ಮಧ್ಯದ ದಾರಿಯಲ್ಲಿ ಹೀಗೆ ಅವನು ಎಲ್ಲವನ್ನ ಬಿಡೋದಕ್ಕೆ ಆಗೋದಿಲ್ಲ ಅನ್ನೋದು ನೆನಪು ಅವನಿಗಾಗುತ್ತೆ. ಹಿ ಹ್ಯಾಸ್ ಟು ಕಂಪ್ಲೀಟ್ ದ ಟಾಸ್ಕ್ ಆನ್ ಹ್ಯಾಂಡ್ ಬಿಫೋರ್ ಹಿ ಕ್ಯಾನ್ ಸ್ಲೀಪ್ ಹಿಯರ್. ಸೊ ಇಲ್ಲೇ ಇರೋ ಅಂದರೆ ಅವನು ರಾತ್ರಿ ಆಗೋದು ಮೊದಲೇ ಅಥವಾ ಅವನು ಮಲಗೋ ಸಮಯ ಆಗೋ ಮೊದಲೇ ಅವನು ತನಗಿರುವಂಥ ಜವಾಬ್ದಾರಿಗಳನ್ನ, ತನಗಿರುವಂಥ ಟಾಸ್ಕ್ನ ಅವನು ರೀಚ್ ಮಾಡಬೇಕಾಗಿದೆ.
ಇಂಡಿಕೇಟಿವ್ ಎಂಡ್ ಆಫ್ ಲೈಫ್ ಜರ್ನಿ. ಇದರ ಅರ್ಥ ಏನು? ಅವನು ರೀಚ್ ಆಗಬೇಕು ತನ್ನ ಮುಗಿಯೋ ಸಮಯದೊಳಗೆ ಅಂತಂದರೆ ಇದರ ಅರ್ಥ ಅವನು ಸಾವು ಬರೋದ್ರೊಳಗೆ ತಾನು ಅನ್ಕೊಂಡಿರುವಂಥ ಎಲ್ಲ ಕೆಲಸಗಳನ್ನ ನಾವು ಮಾಡಿ ಮುಗಿಸ್ಬೇಕು ಅನ್ನೋ ಅಭಿಪ್ರಾಯವನ್ನು ಹೇಳ್ತಾನೆ. ಸೊ ಇದ್ರ ಕನ್ನಡದ ವಿವರಣೆ ನಿಮಗೆ ಬೇಕಂದ್ರೆ, ಸೊ ಪದ್ಯದ ಹೆಸರು ಒಂದು ಸಾಯಂಕಾಲ ಅರಣ್ಯದಲ್ಲಿ ಪ್ರಯಾಣ ನಿಲ್ಲುವುದು. ಪದ್ಯದ ಪರಿಚಯ ಏನು ಮಾಡ್ತೀವಿ ನಾವು, ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅನೇಕ ಒತ್ತಡಗಳನ್ನು ಎದುರಿಸ್ತೇವೆ, ಜೀವನದ ಪ್ರಯಾಣ ನಡೆಸ್ತಾ ಇರ್ತೇವೆ. ಒಂದೊಂದು ಬಾರಿ ಸುಂದರವಾದ ನಿಸರ್ಗವನ್ನು ನೋಡಿದಾಗ ನಾವು ಎಲ್ಲವನ್ನ ಮರೆತು ಅದರಲ್ಲಿ ಬೆರಿಬೇಕು ಅಂದುಕೊಳ್ತೇವೆ. ಆದರೆ ನಮ್ಮ ಜೀವನದಲ್ಲಿರುವಂಥ ಜವಾಬ್ದಾರಿಗಳು ನೆನಪಾದಾಗ ನಾವು ಮತ್ತೆ ಮುಂದೆ ಸಾಕ್ತೇವೆ. ಇವು ಯಾರಿಗೆ ಸಂಬಂಧಪಟ್ಟ ಗಿಡ? ಇದು ಪದ್ಯದ ಬಗ್ಗೆ. ಈಗ ಇವು ಯಾರಿಗೆ ಸಂಬಂಧಪಟ್ಟ ಗಿಡ, ಮರ, ಅರಣ್ಯ ಇರಬಹುದು ಎಂದು ನನಗೆ ಅನಿಸುತ್ತದೆ. ನನಗೆ ಗೊತ್ತಿರಬಹುದು ಆತನ ಮನೆ ಹಳ್ಳಿಯ ಒಳಗಡೆ ಕಾಣುತ್ತಿದೆ. ನಾನು ಇಲ್ಲಿ ನಿಂತಿರುವುದನ್ನು ಆತ ಗಮನಹರಿಸದೇ ಇರಬಹುದು. ಆತನ ಕಟ್ಟಿಗೆ ಮರಗಳು ಬಿಳಿಯಾದ ಹಿಮದಿಂದ ಆವರಿಸಿದೆ ಅನ್ನೋದನ್ನು ನೋಡದೇ ಇರಬಹುದು. ನನ್ನ ಪ್ರಯಾಣ ಕುದುರೆಗೆ ವಿಚಿತ್ರ ಎನಿಸಬಹುದು. ಹೆಪ್ಪುಗಟ್ಟಿದ ಸರೋವರದ ನದಿಗಳು ಚಳಿಯಿಂದ ಕೂಡಿದೆ, ಆದರೂ ನನ್ನ ಸವಾರ ಏಕೆ ಇಲ್ಲಿ ನಿಂತಿದ್ದಾನೆ ಎಂದುಕೊಳ್ಳುತ್ತಿದೆ. ಇದು ಕಾರ್ಗತ್ತಲು ತುಂಬಿರುವ ಮಂಜು, ಬೀಳುತ್ತಿರುವ ಸಂಜೆಯಾಗಿದೆ. ಆ ಕುದುರೆ ಕಟ್ಟಿರುವ ಕೊರಳಿನ ಗಂಟೆಯನ್ನು ಅದು ಅಲುಗಾಡಿಸುವ ಮೂಲಕ ನನ್ನನ್ನು ಕೇಳುತ್ತಿದೆ. ಏನಾದರೂ ನನ್ನಿಂದ ತಪ್ಪಾಗಿದೆಯಾ, ಏನಾದರೂ ಸಮಸ್ಯೆ ಇದೆಯಾ ಎಂದು ಕೇಳುತ್ತಿದೆ. ಕುದುರೆ ಗಂಟೆ ಶಬ್ದ ಬಿಟ್ಟರೆ ಅಲ್ಲಿ ಕೇಳುತ್ತಿರುವ ಶಬ್ದವೆಂದರೆ ತಂಗಾಳಿಯ ಶಬ್ದ. ಆ ಕಟ್ಟಿಗೆ ಮರಗಳು ಮನಸ್ಸಿಗೆ ಆನಂದ ತರುವಂತಿದೆ. ಆಳವಾಗಿ ಬೆಳೆದಿರುವ, ದಟ್ಟವಾಗಿ ಬೆಳೆದಿರುವ ಈ ಕಾಡು ಅರಣ್ಯದ ಗಿಡಗಳು ಹಿಮದಿಂದ ಕೂಡಿರುವ ಮರಗಳು ಆಗಿವೆ. ಇವುಗಳನ್ನು ನೋಡಿದರೆ ನಾನು ಇಲ್ಲಿಯೇ ನಿಂತು ಬಿಡಲೇ ಎನಿಸುತ್ತದೆ. ಇವುಗಳನ್ನು ಇನ್ನಷ್ಟು ಆನಂದಿಸಬೇಕು. ಆದರೆ ನನ್ನದೇ ಆದ ಕೆಲವು ಜವಾಬ್ದಾರಿ, ಪ್ರತಿಜ್ಞೆ, ಕರ್ತವ್ಯಗಳು ಇದೆ. ಆದ್ದರಿಂದ ನಾನು ಮೈಲುಗಟ್ಟಲೆ ಇನ್ನೂ ಚಲಿಸಬೇಕು. ನನ್ನ ಜೀವನದ ಬದುಕು ಇನ್ನು ಮುಂದೆ ಸಾಗುವುದೇ ಇದೆ. ಇದು ಎಲ್ಲೂ ನಿಲ್ಲಲು ಸಾಧ್ಯವಿಲ್ಲ ಎನ್ನುತ್ತಾ ಕವಿ ಹೊರಡುತ್ತಾನೆ. ಸೊ ಇದಿಷ್ಟು ಆ ಪದ್ಯದ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ. ಸೊ ಇದಿಷ್ಟು ನೀವು ಬರಿಬೇಕಾಗಿರುವಂಥ ಕೀ ಪಾಯಿಂಟ್ಸ್. ಇದ್ರ ಮೂಲಕ ನೀವು 10 ಅಂಕದ ಪೂರ್ತಿ ಏನು ಕ್ವಶನ್ ಕೇಳಿದಾಗ ಪೂರ್ತಿ ಮಾರ್ಕ್ಸ್ನ ನೀವು ಇದರಿಂದ ಪಡ್ಕೋಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ ಬೇಕಂದ್ರೆ ನಾವು ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಡೌನ್ಲೋಡ್ ಮಾಡ್ಕೊಂತ PDF ಲಿಂಕ್ನ ಕೊಟ್ಟಿರ್ತೀವಿ. ಹಾಗೆ ನಮ್ಮ ಆ್ಯಪ್ನ ಲಿಂಕ್ನ ಕೊಟ್ಟಿರ್ತೀವಿ. ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ನಮ್ಮ ಕ್ಲಾಸಸ್ನ ಜಾಯ್ನ್ ಆಗ್ಬೋದು. 7 ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ರಿಕಾರ್ಡೆಡ್ ಕ್ಲಾಸ್, ಆಡಿಯೋ ಕ್ಲಾಸ್, ವಿಡಿಯೋ ಕ್ಲಾಸ್ ಇವುಗಳನ್ನ ನೀವು ಪಡ್ಕೋಬಹುದು. ಎಲ್ಲ ರೀತಿಯ PDF ನೋಟ್ಸ್ ಹಾಗೂ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆಗಳನ್ನ ನಾವು ಅಲ್ಲಿ ಚರ್ಚಿಸ್ತೇವೆ. ಸೊ ಕ್ಲಾಸ್ನ ಇವತ್ತೇ ಜಾಯ್ನ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ಲಾಸ್ನೊಂದಿಗೆ ಸಿಗೋಣ. ಧನ್ಯವಾದಗಳು.